8 ಬಾರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಕಾಡಾನೆ ದಾಳಿಗೆ ಮೃತಪಟ್ಟು ಎಲ್ಲರ ಮನೆಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ. ಈ ಬೆನ್ನಲ್ಲೇ 11ನೇ ದಿನದ ಕಾರ್ಯಕ್ಕೆ ಸಕಲ ಸಿದ್ಧತೆಯನ್ನ ನಡೆಸಲಾಗಿದ್ದು, ಮೈಸೂರಿನ ರಸ್ತೆಗಳಲ್ಲಿ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ ಅರ್ಜುನನನ್ನು ನೆನಪು ಮಾಡುವ ಕಾರ್ಯಕ್ಕೆ ಕಲಾವಿದ ಅನಿಲ್ ಕುಮಾರ್ ಭೋಗಶೆಟ್ಟಿರವರು ಮುಂದಾಗಿದ್ದಾರೆ. ಇಂದು ಅರಮನೆಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಅರ್ಜುನ ಆನೆಯ 3D ಚಿತ್ರ ಬಿಡಿಸುವ ಮೂಲಕ ಅರ್ಜುನನಿಗೂ ಮೈಸೂರಿಗೂ ಇರುವ ಬಂಧನವನ್ನ ನೆನಪು ಮಾಡಿದ್ದಾರೆ. ಇದು ಮೈಸೂರು ಅರಮನೆ ಮುಂದೆ ವಕೀಲರ ಸಂರಕ್ಷಣೆ ಕಾಯ್ದೆ ಅಂಗೀಕಾರ ಪ್ರತಿಭಟನೆ ಕೈಬಿಟ್ಟ ವಕೀಲರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಸತತ ಹೋರಾಟ ಅಂತ್ಯಗೊಳಿಸಿದ ವಕೀಲರು ಬೆಳಗಾವಿ ಅಧಿವೇಶನದಲ್ಲಿ ವಕೀಲ ಸಂರಕ್ಷಣೆ ಕಾಯ್ದೆ ಅಂಗೀಕಾರ ಕಳೆದ 4 ದಿನಗಳಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದ ಮೈಸೂರು ವಕೀಲರು ಸದಾ ಅಪಾಯದಲ್ಲೇ ಕೆಲಸ ಮಾಡುತ್ತಾರೆ. ವಕೀಲ ಸಂರಕ್ಷಣೆ ಕಾಯ್ದೆ ನಮಗೆ ಇನ್ನಷ್ಟು ಆತ್ಮವಿಶ್ವಾಸವನ್ನ ತಂದುಕೊಟ್ಟಿದೆ. ಸಿದ್ದರಾಮಯ್ಯರವರು ಕೂಡ ವಕೀಲರಾಗಿದ್ದರು, ಹೀಗಾಗಿ ವಕೀಲರ ಕಷ್ಟ ಅವರಿಗೆ ಗೊತ್ತಿದೆ. ವಕೀಲ ಸಂರಕ್ಷಣೆ ಕಾಯ್ದೆ ಜಾರಿಯಾಗಿರುವುದು ಸಂತಸವನ್ನ ತಂದಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ವಕೀಲರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ದಿನ. ನಮಗೆ ನಿನ್ನೆ ಮಧ್ಯಾಹ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡು ಕಡೆಯೂ ಕೂಡ ನಮ್ಮ ವಕೀಲರ ಸಂರಕ್ಷಣೆ ಕಾಯ್ದೆಯನ್ನು ಅನುಮೋದನೆ ಮಾಡಿದೆ. ಹಲವಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂಥ ಒಂದು ವಕೀಲರ ಸಂರಕ್ಷಣೆ ಕಾಯ್ದೆಯನ್ನು ಈ ಬಾರಿಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಆ ಒಂದು ಕಾರಣದಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರಿಗೆ, ಕಾನೂನು ಮಂತ್ರಿಗಳಾದ HK ಪಾಟೀಲ್ರವರಿಗೆ ಹೆಚ್ಚಿಗೆ ಈ ಒಂದು ಕಾನೂನು ಜಾರಿಗೆ ತರಲೇಬೇಕು, ಈ ಸದನದಲ್ಲೇ ಜಾರಿಗೆ ತರಬೇಕು ಅಂತ ಶ್ರಮವಹಿಸಿದ ಶಾಸಕರಾದ ಪೊನ್ನಣ್ಣನವರಿಗೆ ಹಾಗೂ ಈ 224 ಶಾಸಕರುಗಳಿಗೆ, ವಿಧಾನ ಪರಿಷತ್ ಎಲ್ಲ ಸದಸ್ಯರುಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಎಲ್ಲಕ್ಕಿಂತ ಮಿಗಿಲಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವಕೀಲರಿಗೂ ಕೂಡ ಮೈಸೂರು ವಕೀಲರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರುವ ಪ್ರಕರಣ ಘಟನೆಯನ್ನ ಖಂಡಿಸಿ ಮೈಸೂರಿನಲ್ಲಿ ಇಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬಿಜೆಪಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಘಟಕದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದ್ದು, ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆದಿದೆ. ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯರವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಈ ವೇಳೆ ಪ್ರತಿಭಟನೆಯಲ್ಲಿ ಮೈವಿ ರವಿಶಂಕರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಶಂಕರ್, ಸಿ ರಮೇಶ್, ಕವಿಶ್ ಗೌಡ, ಮಂಗಳ ಸೋಮಶೇಖರ್, ಹೇಮಾ ನಂದೀಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದಾರೆ. ಮಹಿಳೆಯ ದೌರ್ಜನ್ಯಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ ಭ್ರೂಣ ಪತ್ತೆ ಹತ್ಯೆ ಪ್ರಕರಣ ಮೈಸೂರಿನಲ್ಲಿ ಮುಂದುವರೆದಿದೆ ಕಾರ್ಯಾಚರಣೆ. ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲದ 14 ಕ್ಲಿನಿಕ್ಗಳಿಗೆ ಬೀಗವನ್ನ ಹಾಕಿಸಲಾಗಿದ್ದು, ಜಿಲ್ಲಾ ಆರೋಗ್ಯಾಧಿಕಾರಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಮೈಸೂರು ಜಿಲ್ಲೆಯಾದ್ಯಂತ ಮುಂದುವರೆದ ಕಾರ್ಯಾಚರಣೆ ಜಿಲ್ಲಾ ಟಾಸ್ಕ್ ಫೋರ್ಸ್ ತಂಡದಿಂದ ಪರಿಶೀಲನೆ ನಡೆದಿದೆ. ಮೈಸೂರು ನಗರದ ವಿವಿಧ ಭಾಗಗಳ ನರ್ಸಿಂಗ್ ಹೋಮ್, ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದ್ದು, ಸಮರ್ಪಕ ದಾಖಲಾತಿ ಇಲ್ಲದ ಕ್ಲಿನಿಕ್ಗಳಿಗೆ ನೋಟಿಸ್ ನೀಡಲಾಗಿದೆ. ನರಸೀಪುರ ತಾಲೂಕಿನಲ್ಲಿ ಕೆಎಸ್ಐಸಿ ನಿಗಮದ ವಿರುದ್ಧ ಪ್ರತಿಭಟನೆಯನ್ನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆಸಲಾಗಿದೆ. ಪಟ್ಟಣದ ಕೆಎಸ್ಐಸಿ ನಿಗಮದ ಕಾರ್ಖಾನೆ ಮುಂಭಾಗ ಉಮಾ ಮಹದೇವರವರ ನೇತೃತ್ವದಲ್ಲಿ ನಡೆಯುತ್ತಿದೆ ಅಹೋರಾತ್ರಿ ಪ್ರತಿಭಟನೆ. ಕೆಎಸ್ಐಸಿ ನರಸೀಪುರದ ಕಾರ್ಖಾನೆ ಮ್ಯಾನೇಜರ್ ವಿನಯ್ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗಿದ್ದಾರೆ ಪ್ರತಿಭಟನಾಕಾರರು. ಕೆಎಸ್ಐಸಿ ನಿಗಮದ ಎಂಡಿ ಮತ್ತು ಸಿಎಂ ಸಿದ್ದರಾಮಯ್ಯರವರ ಆಪ್ತ ಸಹಾಯಕ ಶಿಫಾರಸು ಮಾಡಿದರೂ ಮ್ಯಾನೇಜರ್ ವಿನಯ್ ರವರು ಉದ್ದಟತನ ತೋರುತ್ತಿದ್ದಾರೆ. ಕ್ಷುಲ್ಲಕ ಕಾರಣ ತೆಗೆದು
ನೌಕರರನ್ನು ಯಾವುದೇ ನೋಟಿಸ್ ನೀಡದೆ ಏಕೈಕ ತೆಗೆದಿರುವುದು ಖಂಡನೀಯ. ನೌಕರರನ್ನು ಮರು ನೇಮಕಾತಿ ಮಾಡಿಕೊಳ್ಳುವವರೆಗೂ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಎಂದು ಉಮಾಮಹದೇವರವರು ತಿಳಿಸಿದ್ದಾರೆ. ಇನ್ನು ಕೆಎಸ್ಐಸಿ ಮುಂಭಾಗ ಪ್ರತಿಭಟನಾ ಸ್ಥಳದಲ್ಲಿಯೇ ಅಡುಗೆಯನ್ನ ಮಾಡಿ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪ್ರತಿಭಟನಾಕಾರರು. ಮುಂದೆ ನಾವು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಇದರ ಉದ್ದೇಶ ಇಷ್ಟೇ. ಕಾರ್ಖಾನೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರಿಗೆ ವ್ಯಾಪಕವಾದ ಕಿರುಕುಳ ನೀಡ್ತಾ ಇದ್ದಾರೆ. ಮತ್ತು ಈ ವಿನಯ್ ಅಂತ ಏನಿದ್ದಾರೆ ಇಲ್ಲಿ ಉಸ್ತುವಾರಿ ವ್ಯವಸ್ಥಾಪಕರಾಗಿ ಏನು ನೇಮಕ ಆಗಿದ್ದಾರೆ, ಅವರು ವ್ಯವಸ್ಥಾಪಕರಾಗಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅವರು ಒಬ್ಬರು ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ ಅವರು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು, ಅವ್ರನ್ನ ತಂದು ವ್ಯವಸ್ಥಾಪಕರ ಹುದ್ದೆಗೆ ತಂದು ಕೂರಿಸೋದ್ರಿಂದ ಅವರ ಆಡಳಿತ ಹೇಗೆ ಮಾಡಬೇಕು, ಒಬ್ಬ ಕಾರ್ಮಿಕರನ್ನ ವ್ಯವಸ್ಥಿತವಾಗಿ ಒಂದು ಉತ್ತಮ ವಾತಾವರಣದಲ್ಲಿ ಹೇಗೆ ಕೆಲಸ ಮಾಡಿಸ್ಬೇಕು ಅನ್ನೋ ರೀತಿ ರಿವಾಜು ಯಾವುದೂ ಗೊತ್ತಿಲ್ಲದಂಥ ವಿನಯನ್ನ ಇಲ್ಲಿ ತಂದು ಇಟ್ಟಿರೋ ಕಾರಣದಿಂದ ಇವತ್ತು ಕಾರ್ಮಿಕರು ಹಲವಾರು ಚಿತ್ರಹಿಂಸೆಗಳನ್ನ ಅನುಭವಿಸುವಂಗೆ ಮಾಡಿದ್ದಾರೆ. ನರಸೀಪುರ ತಾಲೂಕಿನಲ್ಲಿ ಸೋಸಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆಯನ್ನ ನಡೆಸಲಾಗಿದೆ. ಸೋಸಲೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಸಭೆಯನ್ನ ನಡೆಸಲಾಗಿದ್ದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ರಾಜಣ್ಣ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆ ನಡೆದಿದೆ. ಗ್ರಾಮ ಸಭೆಗೆ ಗೈರಾದ ಅಧಿಕಾರಿಗಳ ವಿರುದ್ಧ ನೋಟಿಸ್ ನೀಡುವಂತೆ ಒತ್ತಾಯಿಸಿದ್ದಾರೆ ಗ್ರಾಮಸ್ಥರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಆಹಾರ ಇಲಾಖೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಸೋಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚು ಎಸ್ಸಿ ಎಸ್ಟಿ ಸಮುದಾಯದ ಜನತೆ ಇದ್ದಾರೆ. ಸರ್ಕಾರದ ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ಕೆಲವು ಅರ್ಹ ಫಲಾನುಭವಿಗಳ ಖಾತೆಗೆ ಸಂದಾಯವಾಗಿರುವುದಿಲ್ಲ. ಬ್ಯಾಂಕಿನಿಂದ ಕಚೇರಿಗೆ, ಕಚೇರಿಯಿಂದ ಬ್ಯಾಂಕಿಗೆ ಅಲೆದಾಡಿಸುತ್ತಿದ್ದಾರೆ. ಸರ್ಕಾರದ ತಾಂತ್ರಿಕ ದೋಷದಿಂದ ವ್ಯತ್ಯಾಸವಾಗಿದೆ ಎಂದು ಹೇಳುತ್ತಾರೆ. ಸರ್ಕಾರ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ನೀಡುತ್ತಿದ್ದೇವೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದಾರೆ. ತಾಂತ್ರಿಕ ದೋಷದಿಂದ ವ್ಯತ್ಯಾಸವಾಗಿರುವುದನ್ನು ಸರಿಪಡಿಸಬೇಕಾಗಿರುವುದು ಅಧಿಕಾರಿಗಳ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಗ್ರಾಮ ಸಭೆಗಳಿಗೆ ಅಧಿಕಾರಿಗಳು ಹಾಜರಾಗದೆ ನಾವು ಯಾರಲ್ಲಿ ವೇದನೆಯನ್ನು ಹೇಳಿಕೊಳ್ಳೋಣ ಎಂದು ಗ್ರಾಮಸ್ಥರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ಎರಡು ಥರ. ಮೆಟ್ರಿಕ್ ಪೂರ್ವ ಅಂದರೆ 5ರಿಂದ SLC ಮಕ್ಕಳು, ಮೆಟ್ರಿಕ್ ನಂತರ ಅಂದ್ರೆ PUC ಇಂದ PG ಈ ಮಕ್ಕಳು ಯಾರು ಹಿಂದುಳಿದ ಇರ್ತಾರೋ ಅವರು ದಯಮಾಡಿ ನಮ್ಮ ವಿದ್ಯಾರ್ಥಿನಲ್ಲಿ ಸೇರ್ಪಡೆ ಆಗ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ಫರ್ ಮಾಡ್ತೀವಿ. ನಗರದ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಡಿಸೆಂಬರ್ 15ರಿಂದ 24ರವರೆಗೆ ಭಾರತ ಹಸ್ತಶಿಲ್ಪ ಪ್ರದರ್ಶನ ಮತ್ತು ಮಾರಾಟವನ್ನು ನಡೆಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ಸಿಜೆ ಬೆಟ್ಟಸೂರ್ಮಠರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿದ್ದಾರೆ. ಭಾರತೀಯ ಹಸ್ತಶಿಲ್ಪ ಕಲೆಯ ಅಭಿವೃದ್ಧಿ, ಏಳಿಗೆ ಮತ್ತು ಅದರ ಉಳಿವಿಗಾಗಿ ಭಾರತ ಸರ್ಕಾರದ ವಸ್ತ್ರ ಮಂತ್ರಾಲಯದ ಕರಕುಶಲ ಅಭಿವೃದ್ಧಿ ಆಯುಕ್ತರ ಕಚೇರಿಯು ರಾಷ್ಟ್ರಮಟ್ಟದ ನೋಡಲ್ ಏಜೆನ್ಸಿಯಾಗಿ ಹಲವು ಕಾರ್ಯಕ್ರಮ ಆಯೋಜನೆಯ ಮೂಲಕ ಅವಿರತವಾಗಿ ಶ್ರಮಿಸುತ್ತಿದೆ. ಮರದ ಕೆತ್ತನೆ, ಶಿಲಾಕಲ್ಪ, ಕಂಚಿನ ವಿಗ್ರಹಗಳು, ಮರದ ಕುಂದಣ ಕಲೆ, ಮಣ್ಣಿನ ಮಡಿಕೆಗಳು, ಪೇಪರ್, ರತ್ನಗಂಬಳಿ, ಹತ್ತಿ ಜಮಖಾನ, ಇಮಿಟೇಷನ್ ಆಭರಣಗಳು, ಅರಗಿನ ಬಟ್ಟೆಗಳು, ರಾಜ್ಯದ ಫುಲ್ಕಾರಿ ಬಟ್ಟೆಗಳು ಈ ಮೇಳದ ಒಂದೇ ಸೂರಿನಡಿ ಕಲಾಸ್ವಾದ ಮತ್ತು ಖರೀದಿಗೆ ದೊರೆಯಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ಡಿಸೆಂಬರ್ 25ರವರೆಗೆ ಪ್ರತಿದಿನ 10:30ರಿಂದ ಸಂಜೆ 9ರವರೆಗೆ ವೀಕ್ಷಣೆಗೆ ಸಿಗಲಿದೆ. ಶಿವನಂಜಸ್ವಾಮಿ, ಸುಂದ್ರಪ್ಪ, ಮಲ್ಲಿಕಾರ್ಜುನ, ಸಂಯೋಜನಾಧಿಕಾರಿ ರಾಕೇಶ್ ರೈ ರವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಇವತ್ತಿನಿಂದ ಗಾಂಧಿ ಶಿಲ್ಪ ಬಜಾರ್ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದು 10 ದಿನಗಳವರೆಗೆ ಇಲ್ಲಿ ನಡೀತದೆ. ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದ ಅನುದಾನದಲ್ಲಿ ಕೈಮಗ್ಗ ಉತ್ಪನ್ನಗಳು ಮತ್ತು ಕರಕುಶಲ ಉತ್ಪನ್ನಗಳ ಒಂದು ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ. ಸ್ವತಃ ಮುಸಲ್ಮಾನರೇ ಟಿಪ್ಪು ಹೆಸರನ್ನ ಇಡುವುದು ಬೇಡ ಎಂದು ಸಲಹೆ ನೀಡುತ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಒಬ್ಬ ಪ್ರಪಂಚದಾದ್ಯಂತ ಹೆಸರು ಮಾಡಿರುವ ವ್ಯಕ್ತಿ. ಇಂತಹ ವ್ಯಕ್ತಿಯನ್ನು ನೀವು ವಿಮಾನ ನಿಲ್ದಾಣಕ್ಕೆ ಹೆಸರಿಡೋ ವಿಚಾರದಲ್ಲಿ ಅವಮಾನ ಮಾಡಬೇಡಿ. ಈ ವ್ಯಕ್ತಿಯ ಹೆಸರು ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ಪ್ರಮುಖ ಸ್ಥಳಗಳಲ್ಲಿ ಇಡಲಾಗಿದೆ. ನೀವು ಮೈಸೂರು ವಿಮಾನ ನಿಲ್ದಾಣದ ಹೆಸರಿನಲ್ಲಿ ಅವಮಾನ ಮಾಡಬೇಡಿ. ಮೈಸೂರು ರಾಜರ ಕೊಡುಗೆ ಅಪಾರವಾಗಿದೆ. ಅವರ ಹೆಸರನ್ನೇ ಇಟ್ಟರೂ ನಮ್ಮದೇನೂ ಅಭ್ಯಂತರವಿಲ್ಲ. ಟಿಪ್ಪು ಜಯಂತಿ ಎಂದು ಆಚರಿಸಿ ಎಂದು ಹೇಳಿದ್ರು.
ಮಾಡಿದ್ರು, ಇದೀಗ ಆಚರಣೆಗೆ ಅವಕಾಶವಿಲ್ಲ ಎನ್ನುತ್ತಿದ್ದಾರೆ. ಇಂತಹ ಅದೆಷ್ಟೋ ವಿಚಾರದಲ್ಲಿ ಟಿಪ್ಪು ಸುಲ್ತಾನ್ಗೆ ಅವಮಾನ ಮಾಡಬೇಡಿ ಎಂದು ತಿಳಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಆದರೂ ಅವರು ಸಂಪುಟ ಎಲ್ಲ ಸೇರಿ ನಮ್ಮ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಅವರು ಹೆಸರೇ ಮಡಗಬೇಕಂತ ಒಂದು ಡಿಸಿಷನ್ ತಗೋತಾವ್ರೆ. ಆದರೂ ಕೃಷ್ಣರಾಜ ಒಡೆಯರ್ ಅವ್ರದ್ದು ತಗೋಬೇಕು ಅಂತ ಹೇಳ್ತಾವ್ರೆ. ಯಾವುದೇ ಒಂದು ಮಡಗಿದ್ರು ಗೊಂದಲ ಟೆನ್ಷನ್ನು ಬೇಡ ಅಂತ ನಾನು ಒಂದು ಮನವಿ ಮಾಡ್ಕೋತೀನಿ. ಏನಕ್ಕಂದರೆ ಈ BJP ಏನು ಎಲ್ಲ MLA ಗಳಿರ್ಬೋದು, MP ಗಳಿರ್ಬೋದು, ಇವ್ರಿಗೆ ಮಡಗಿ ಅಂದರೆ ಆಗಲ್ಲ, ಮಡಗಿರ್ತೀವಿ ಅಂದರೆ ಅವ್ರಿಗೆ ಏನೇನೋ ಟೆನ್ಷನ್ನು. ನೋಡಿ, ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಆ ಯತ್ನಾಡು ಅವನೇನು ಲೂಸ್ ನನ್ನ ಮಗನೋ ಏನೋ ಗೊತ್ತಿಲ್ಲ, ಅವನು ಎಂಥ ಕೆಟ್ಟ ಇದರಲ್ಲಿ ಮಾತಾಡ್ದ ಅಂದರೆ ನಮಗೆ ಹೊಟ್ಟೆ ಉರಿತದೆ. ನಾನು ಸಿದ್ದರಾಮಯ್ಯ ಸಾಹೇಬರಲ್ಲಿ ಒಂದು ಮನವಿ ಮಾಡೋದೇನೆಂದರೆ, ನಮಗೆ ಟಿಪ್ಪು ಸುಲ್ತಾನ್ ಹೆಸರೇ ಮಡಗೋದು ಬೇಡ ಸರ್. ಏನಕ್ಕಂದರೆ ನೀವು ಮಡಗೋದು ಸಾಕು, ನಾವು ಕೇಳೋದು ಸಾಕು.